ಇವತ್ತು ನನ್ನ ಜೊತೆ ಈ ವಿಶೇಷ ಸಂದರ್ಶನದಲ್ಲಿ ತನಿಷಾ ಕುಪ್ಪಂಡ್ ಅವರಿದ್ದಾರೆ. ಪಾರಿಜಾತ ಫಿಲ್ಮ್ ನಲ್ಲಿ ನಾನು ಐ ಪ್ಲೇಡ್ ದಿಗಂತ್ ಅವರ ತಂಗಿಯಾಗಿ. ಯೋಗರಾಜ್ ಭಟ್ರಿಗೂ ನೋವು ಅಂತ ಹೇಳಿದ್ದು ಅವ್ರು ಡೈರೆಕ್ಟ್ ಅಲ್ಲ, ಅದೇ ಸಿನಿಮಾ ಬಗ್ಗೆನೇ ಮಾತಾಡ್ತಾರೆ. ಅಂದ್ರೆ he told one statement, ಭಟ್ರ ಸಿನಿಮಾ ರಿಜೆಕ್ಟ್ ಮಾಡ್ತೀಯಮ್ಮ ನೀನು. There was that one point I was doing 5 serials at a time, different languages, different channels. That made me like, you know, I am working hard. ನನ್ನ ಪೇ ಇನ್ಕ್ರೀಸ್ ಆಗೋದಕ್ಕೆ ತಮಿಳ್ ಸೀರಿಯಲ್ ಕಾರಣ. One serial I did ಅಶ್ವಿನಿ ನಕ್ಷತ್ರ, 4ನೇ ದಿನಕ್ಕೆ ನನಗೆ ಯಾವ ಲೆವೆಲ್ ಪಬ್ಲಿಸಿಟಿ ಕೊಟ್ಬಿಡ್ತು ಅಂತಂದ್ರೆ, ನಾ ಎಲ್ಲಿ ಹೋದ್ರು ಜನ ನನ್ನ ಕಂಡಿಡಿತಾ ಇದ್ದಾರೆ ಅನ್ನೋ ಫೀಲ್ ನನಗೆ ಕೊಟ್ಬಿಡ್ತು. ಬಟ್ ಸಚ್ ಅ ಹ್ಯಾಪಿ ಪ್ರೊಡಕ್ಷನ್. ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಇನ್ಸ್ಪೈರ್ ಆಗಿದ್ದು ಅದೇ ಜಾಗದಲ್ಲಿ. ಟ್ರೈನ್ ಹತ್ತಲ್ಲ ಗೊತ್ತಾ, ನಾ ಕಳ್ದೋಗ್ತೀನಂತ. ಐ ನೆವರ್ ಗೋ ಟು ರೈಲ್ವೆ ಸ್ಟೇಷನ್. ಕಳ್ದೋಗ್ಬಿಡ್ತೀನಿ ಅಂತ. ವೈ ಐ ಆಮ್ ಸೋ ಕಾನ್ಫಿಡೆಂಟ್ ಟುಡೇ, ವೈ ಪೀಪಲ್ ಆರ್ ಜೆಲಸ್ ಆಫ್ ತನಿಷಾ ಟುಡೇ, ಬಿಕಾಸ್ ತನಿಷಾ ಇಸ್ ಮೇಡ್ ವಾಟ್ ಎವರ್ ದ ನೇಮ್ ಬ್ರ್ಯಾಂಡ್ ಹರ್ ಸೆಲ್ಫ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಗೌಡ. ಇವತ್ತು ನನ್ನ ಜೊತೆ ಈ ವಿಶೇಷ ಸಂದರ್ಶನದಲ್ಲಿ ತನಿಷಾ ಕುಪ್ಪಂಡ್ ಅವರಿದ್ದಾರೆ. ಸಾಕಷ್ಟು ಸೀರಿಯಲ್ಗಳಿಂದ ಇವರು ನಿಮಗೆ ಗೊತ್ತು. ಆಫ್ಟರ್ ದಟ್ ಬಿಗ್ ಬಾಸಿಂದ ಇವರು ನಿಮಗೆ ಗೊತ್ತು. ರೈಟ್ ನಾವು ಕೋಣ ಚಿತ್ರದ ಮೂಲಕ ನಿರ್ಮಾಪಕಿಯಾಗೂ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇದ್ರ ಮೂಲಕ ಕೂಡ ನಿಮ್ಗೆ ಗೊತ್ತು. ಆದರೆ ಸಾಕಷ್ಟು ಜನರಿಗೆ ಸಿನಿಮಾದವರ ಒಂದು ಲೈಫ್ ಸ್ಟೈಲನ್ನು ನೋಡಿದಾಗ, ಅವರು ನಡೆದುಕೊಳ್ಳುವಂತಹ ಒಂದು ರೀತಿಯನ್ನು ನೋಡಿದಾಗ ಎಲ್ಲವೂ ಕೂಡ ಸಿನಿಮಾದಲ್ಲಿ ಹೆಂಗೆ ಕಲರ್ಫುಲ್ ಆಗಿರುತ್ತೆ ಹಾಗೇ ಕಲರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ನೋ, ಹಾಗಿರಲ್ಲ. ಸಾಕಷ್ಟು ಏರಿಳಿತ, ಸಾಕಷ್ಟು ಚಾಲೆಂಜಸ್ಗಳು ಕೂಡ ಎಲ್ಲ ಫೀಲ್ಡಲ್ಲಿದ್ದಂಗೆ ಈ ಫೀಲ್ಡ್ನಲ್ಲೂ ಕೂಡ ಇರುತ್ತೆ. ಆ್ಯಸ್ ಎ ಲೇಡಿಯಾಗಿ ಕನ್ನಡ ಇಂಡಸ್ಟ್ರಿ ಹೆಂಗೆ, ನಿರ್ಮಾಪಕಿಯಾಗಿ ಕನ್ನಡ ಇಂಡಸ್ಟ್ರಿ ಹೆಂಗೆ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಅವ್ರನ್ನ ನಾನು ಮಾತನಾಡಿಸೋದಿದೆ. ಈ ಸಂದರ್ಶನದಲ್ಲಿ ಕಂಪ್ಲೀಟ್ ಆಗಿ ಆ ಕೆಲಸನ ನಾನು ಮಾಡ್ತಾನೆ. ನೀವು ನೋಡ್ತಾ ಹೋಗ್ತೀರಾ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಿಂಪಲ್ ಆಗಿ ನನ್ನ ವೆಲ್ಕಮ್ ಮಾಡಿದ್ದಕ್ಕೆ. ಹೇಗಿದ್ದೀರಿ? ಆಲ್ ಗುಡ್. ಐ ಆಮ್ ಲೈಕ್ ಐ ಹ್ಯಾವ್ ದಿಸ್ ಸ್ಲೋಗನ್ ಫಾರ್ ಮೈ ಲೈಫ್. ನನ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಹೇಳ್ತಿದ್ದೆ ಮೊದಲು, ಇವಾಗ ಗೊತ್ತಿದ್ದೆ ಹೇಳ್ತೀನಿ. ಯಾರಾದ್ರೂ ನನ್ನನ್ನು ಹೇಗಿದ್ದೀರಾ ಅಂತ ಕೇಳಿದ್ರೆ ಐ ಹ್ಯಾವ್ ದಿಸ್ ಆಟಿಟ್ಯೂಡ್, ಗುಡ್ ಆಸ್ ಆಲ್ವೇಸ್. ಎಸ್. ಇನ್ನು ಸಿನಿಮಾ ರಂಗ ತನಿಷಾ ಕುಪ್ಪಂಡ್ ಅವರಿಗೆ ಹೊಸದಲ್ಲ, ಓಕೆನಾ. ಬಟ್ ಈಗ ಸಿನಿಮಾ ರಂಗಕ್ಕೆ ಎಂಟ್ರಿ ಆದಮೇಲೆ ಏನು ಸಿನಿಮಾ ರಂಗ ಅನ್ನೋದು ಗೊತ್ತಾಗಿದೆ, ಏನು ಚಾಲೆಂಜಸ್ ಇರುತ್ತೆ ಸಿನಿಮಾ ರಂಗದಲ್ಲಿ ಅನ್ನೋದು ಗೊತ್ತಾಗಿದೆ. ಸಿನಿಮಾ ರಂಗಕ್ಕಿಂತ ಬರೋದಕ್ಕೆ ಮುಂಚೆ ತನಿಷಾ ಕುಪ್ಪಂಡ ಈ ಒಂದು ಹಾದಿಯನ್ನು ಚೂಸ್ ಮಾಡ್ಕೊಂಡಿದ್ದು ಯಾಕೆ? ಮೊದಲಿಂದಾನು ನನಗೆ ನಾನು ಆಕ್ಟ್ರೆಸ್ ಆಗಬೇಕು ಅನ್ನೋ ಒಂದು ಕನಸು. ಇದನ್ನ ನಾನು ಬಹಳಷ್ಟು ಕಡೆ ಹೇಳ್ಬಿಟ್ಟಿದ್ದೀನಿ. 3ನೇ ಕ್ಲಾಸೋ 4ನೇ ಕ್ಲಾಸೋ ಗೊತ್ತಿಲ್ಲ, ಆ ಟೈಮ್ನಲ್ಲಿ ಅನ್ಕೊಂಡಿರೋ ಅಂಥದ್ದು. ಸೊ ಇನ್ಕ್ಲೂಡಿಂಗ್ ನಮ್ಮ ಟೀಚರ್ಸ್ ನನ್ನ ರೇಗ್ಸೋರು. ಸ್ಕೂಲ್ಗೆ ಪೇಪರ್ಸ್ ಬರೋದಲ್ವಾ, ಸೊ ಅದರಲ್ಲಿ ಒಂದು ಫಿಲ್ಮಿ ಪೇಪರ್ ಒಳಗಡೆ 2 ಶೀಟ್ ಬರೋದು. ನೀನು ಯಾವಾಗಮ್ಮ ಬರೋದು ಹಿಂಗೆ ಅಂತ ಹಂಗೆ ಕೇಳೋರು. ಲೈಕ್ ಇತ್ತೀಚೆಗೆ ಬಹಳಷ್ಟು ಪೇಪರಲ್ಲಿ ನಾನು ಆ ಥರ ನೋಡಿದಾಗ ದಿಸ್ ವಾಸ್ ಮೈ ಡ್ರೀಮ್ ಅಲ್ವಾ ಅಂತ. ಐ ಸ್ಟಿಲ್ ಫೀಲ್ ಇಟ್ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಗ್ರೇಟ್ಫುಲ್ ಟು ಗಾಡ್, ಎವ್ರಿಬಡಿ ವಾಸ್ ಹೆಲ್ಪ್ ಮೀ ಟು ಬಿ ಇನ್ ದಿಸ್ ಪೊಸಿಷನ್ ಟುಡೇ. ಅದೊಂಥರ ಅವಾಗಿಂದನೂ ನಾನು ಕನ್ಸು ಕಂಡುಕೊಂಡು ಬಂದಿರೋದನ್ನು. ಆ್ಯಂಡ್ ಐ ಥಿಂಕ್ ನನ್ನ ಸುತ್ತಮುತ್ತಲಲ್ಲಿ ನನ್ನ ಜೊತೆ ಓದಂಥವ್ರು ಆಗಿರ್ಬೋದು, ಫ್ಯಾಮಿಲಿಯವ್ರು ಆಗಿರ್ಬೋದು, ನನ್ನ ಸುತ್ತಮುತ್ತ ಇರೋಂಥ ಎಲ್ಲರೂ ದೇ ಆರ್ ಪ್ರೌಡ್ ದಟ್ ನಾನೇನು ಅನ್ಕೊಂಡಿದ್ನೋ ಅದನ್ನೇ ಆಗಿದ್ದೀನಿ ಅಂತ. ಸೊ ಇದೇ ಮಾಡಬೇಕು ಅಂತ ಬಂದಿತ್ತು. ಸೊ ಇಲ್ಲೇ ಇದ್ದೀನಿ ಇನ್ನು. ಅಂದರೆ ಆ್ಯಸ್ ಎ ಹೀರೋಯಿನ್ ಆಗಿ ಬರಬೇಕು ಅಂತ ಒಂದಷ್ಟು ಜನ ಹೀರೋಯಿನ್ಗಳನ್ನ ನೋಡಿದಾಗ ನಿಮ್ಗೆ ಅನಿಸ್ತು ಅಂತ ಸಾಕಷ್ಟು ಸಂದರ್ಶನಗಳು ಹೇಳಿದಿರಿ. ಬಟ್ ಹೀರೋಯಿನ್ ಆಗಿ ಬರೋದಕ್ಕೂ ಕೂಡ ಸಾಕಷ್ಟು ಸ್ಟ್ರಗಲ್ ಆಯಿತು. ಅದ್ರ ಜೊತೆಗೆ ಇಂಡಸ್ಟ್ರಿಗೆ ಎಂಟ್ರಿ ಆದಮೇಲೆ ನಾಟ್ ಓನ್ಲಿ ಹೀರೋಯಿನ್ ಅಂದರೆ ಮಾತ್ರ ಅಲ್ಲ ಇಂಡಸ್ಟ್ರಿ, ಇಲ್ಲಿ ಬೇರೆ 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 ಕೆಟಗರಿಗಳು ಇದೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಎಲ್ಲ ಕೆಟಗರಿಯಲ್ಲೂ ಒಂದು ಹೆಜ್ಜೆ ಇಡಬೇಕು ಅನ್ನುವ ಒಂದು ನಿರ್ಧಾರ ಕೂಡ ಬಂದಂಗೆ ಕಾಣುತ್ತೆ ತನಿಷಾ ಕುಪ್ಪಂಡ. ಅಂದರೆ ನನಗೆ ಆ್ಯಕ್ಟರ್ ಇಸ್ ದ ಲೋಗೋ, ಅದು ಬೇಕಿತ್ತು ನನಗೆ. ಒನ್ಸ್ ಐ ಎಂಟರ್ಡ್, ನಾನು ಎಂಟರ್ ಆಗ್ತಿದ್ದಂಗೆ ಒಂದು 3-4 ಸಿನಿಮಾ ಹೀರೋಯಿನ್ ಅಂತ ಸಿಕ್ಬಿಡ್ತು. ಬಟ್ ಅನ್ಫಾರ್ಚುನೇಟ್ಲಿ ಒಂದು ರಿಲೀಸ್ ಆಗಲಿಲ್ಲ, ಒಂದು ಟೇಕ್ ಆಫ್ ಆಯಿತು, ಒಂದು ಅರ್ಧಕ್ಕೆ ನಿಂತೋಯ್ತು, ಇನ್ನೊಂದು ಬರೀ ಮುಹೂರ್ತ ಆಯ್ತು. ಇದನ್ನ ಫೇಸ್ ಮಾಡಿದ್ಮೇಲೆ ಗೊತ್ತಾಯ್ತು ಇಟ್ಸ್ ನಾಟ್ ಈಸಿ ಅಂತ ಇನಿಷಿಯಲ್ ಡೇಸ್. ಬಟ್ ಏನಂದ್ರೆ ನನ್ ಫಾರ್ ಮೈ ಲಕ್ ನನ್ಗೆ ಎಲ್ಲಾ ಕಡೆ ಅಡ್ವಾನ್ಸ್ ಸಿಕ್ಕಿದೆ. ಸೊ ಲೈಕ್ as soon as I went like ತಗೊಳಮ್ಮ ಅಡ್ವಾನ್ಸ್, ಮುಹೂರ್ತ ಆಯ್ತು ತಗೋ ಅಡ್ವಾನ್ಸ್. ಐ ಆಮ್ ಲೈಕ್ ಓಕೆ ನಾನು ರಿಚ್ ಆಗ್ಬಿಡ್ತೀನಿ. ಆ ಒಂದು ಓವರ್ವೆಲ್ಮಿಂಗ್ ಥಾಟ್ ಇದೆಯಲ್ಲ, ದಟ್ just collapsed in an year. Okay, so ಬಂತು. I have this habit, ಅಂದ್ರೆ ಅವಾಗಿತ್ತು ತಗೊಂಡೋಗ ಅಮ್ಮಂಗೆ ಫಸ್ಟ್ ಕೊಡೋದು. ತಗೋ ಅಮ್ಮ ನಂಗೆ ಅಡ್ವಾನ್ಸ್ ಬಂತು, ತಗೋ ಆಯ್ತು ತಗೋ ಚೆಕ್ ಹಾಕೋ, ಅದೆಲ್ಲ ಮಾಡಕ್ ಕಷ್ಟ. ಫಸ್ಟ್ ಅಡ್ವಾನ್ಸ್ I think 25,000.
ಫಸ್ಟ್ ಅಡ್ವಾನ್ಸ್. ಹೌದು ಹೌದು. ಬಟ್ ನಾನು ಅದಕ್ಕೆ ಮುಂಚೆ ಬೇರೆ ಸಣ್ಣ ಪುಟ್ಟದ್ ಮಾಡಿದೀನಿ. ಅಂದ್ರೆ ಇವಾಗ ಕಾಲೇಜಲ್ಲಿ ಇದ್ದಾಗೆಲ್ಲ ಈ ತರ ಅಡ್ವಾನ್ಸ್ ಬಂದಿಲ್ಲ. ಕಾಲೇಜಲ್ಲಿ ಇದ್ದಾಗ ಐ ಡಿಡ್ ಆಂಕರಿಂಗ್ ವಿಚ್ ಪೇಡ್ ಮಿ ಓನ್ಲಿ 300 rupees. ಐ ಡಿಡ್ ಸಿಂಗಲ್ ಎಪಿಸೋಡ್ಸ್ ವಿಚ್ ಪೇಡ್ ಮಿ 500 ಒಂದ್ಸಲ, 1000 ಒಂದ್ಸಲ, ಆ ತರ. ಯಾವ ಚಾನಲ್ಗೆ? ಸುವರ್ಣ. ಫೈನ್. ಸೊ ದಟ್ ವಾಸ್ ಮೈ ವೆರಿ ಫಸ್ಟ್ ಅಪಿಯರೆನ್ಸ್ ಆನ್ ಟಿವಿ. ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳ್ಬಿಟ್ಟು ಐ ಥಿಂಕ್ ದೇ ಪೇಡ್ ಮಿ 1000 rupees ಅನ್ಕೊಳ್ತೀನಿ. ಬಟ್ ಐ ಕ್ಲಿಯರ್ಲಿ ರಿಮೆಂಬರ್ ಆಂಕರಿಂಗ್ ಇಟ್ ವಾಸ್ ಫಾರ್ ಅ ಲೋಕಲ್ ಕೇಬಲ್ ಚಾನಲ್. 300 rupees they paid me and 200 rupees I spent only for the auto. I took home only 100 rupees. ಅದ್ರಲ್ಲೂ ಏನೋ ಸ್ವೀಟ್ ಆ ಥರದ್ದೇನೋ ತಗೊಂಡ್ಬಿಟ್ಟು ಲೈಕ್ ಆ ಥರ ನೋ ಹಾರ್ಡ್ ಕಮಿಟ್ಮೆಂಟ್ಸ್ ಆ ಸಮಯಕ್ಕೆ. ಸೊ ಅದು ಹೆಚ್ಚಾಗಿ ಮ್ಯಾಟರ್ ಆಗಿಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಡೂಯಿಂಗ್ ಟ್ಯೂಷನ್ಸ್ ಅಂಡ್ ಅದರ್ ಸ್ಟಫ್. ಸೊ ನನಗೆ ಪಾಕೆಟ್ ಮನಿಗೇನು ತೊಂದರೆ ಆಗಿರ್ಲಿಲ್ಲ. ಸೊ ಐ ವಾಸ್ ಓಕೆ ಟು ಮ್ಯಾನೇಜ್. ಬಟ್ ನಾನು ಕನ್ನಡ ಇಂಪ್ರೂವ್ ಆಗಿದ್ದ ಜಾಗ ಅದು. ಸೊ ಐ ವಿಲ್ ಆಲ್ವೇಸ್ ರಿಮೆಂಬರ್ ದಟ್. 300 ಬರ್ಬೇಕಾದ್ರೆ ನಿಮಗೆ ಒಂಥರ ಬೇಜಾರ್ ಫೀಲ್ ಆಗ್ತಿರಲಿಲ್ಲ? ಏನ್ ಗುರು ಬರೀ 300 ರೂಪಾಯಿ ಕೊಡ್ತಾರೆ? ನೋ, ಮನಿ ವಾಸ್ ನಾಟ್ ಅಟ್ ಆಲ್ ಎ ಮ್ಯಾಟರ್. ಚಾನ್ಸ್ ವಾಸ್ ದ ಮ್ಯಾಟರ್ ಅವಾಗ. ನನ್ಗೆ ನನ್ನ ಕಾಲೇಜಲ್ಲ ಏನ್ ಕನ್ನಡ ಮಾತಾಡ್ತಾ ಇದೀಯಾ ಅನ್ನೋ ತರ ಕೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್. ಅಂಡ್ ಲೈಕ್ ಸಂಡೇ ಬೇರೆ ಇರ್ತಾ ಇತ್ತು ಅದು. ಸೊ ಇಟ್ ವಾಸ್ ಇವನ್ ಈಸಿಯರ್ ಫಾರ್ ಮೀ. ಮತ್ತೆ ಅವ್ರು ನನ್ಗೆ ಲೈವ್ ಎಲ್ಲ ಕೊಟ್ಬಿಟ್ರು ಆಂಕರಿಂಗ್ ಮಾಡೋದಕ್ಕೆ. ಐ ವಾಸ್ ಲೈಕ್, ನಾ ಅವ್ರನ್ನೇ ವಾಪಸ್ ಪ್ರಶ್ನೆ ಕೇಳಿದ್ದೆ, ಅಲ್ಲ ಇಷ್ಟ ದಿನ ಬೇರೆ ಯಾರೋ ಮಾಡ್ತಾ ಇದ್ರು, ನೀವು ನಂಗೆ ಕೊಟ್ಬಿಟ್ರೆ ಅವ್ರೇನ್ ಮಾಡ್ತಾರೆ? ಐ ಹ್ಯಾವ್ ವಿಯರ್ಡ್ ಕ್ವೆಶನ್ಸ್. ವೆರಿ ನ್ಯೂ ಟು ಇಂಡಸ್ಟ್ರಿ ಅಂಡ್ ಐ ಸ್ಟಿಲ್ ಸ್ಟಾರ್ಟಿಂಗ್. ಸೊ ಅದಿದಾಗ್ಲಿಲ್ಲ. ಏನು ಅಂತಾರೆ, ಮತ್ತೆ ಅವ್ರನ್ನ ನೆನ್ಪಿಟ್ಕೋಬೇಕು, ಕ್ಯಾಮ್ರಾಮನ್ ನೆನ್ಪಿಟ್ಕೋಬೇಕು, ಚಾನಲ್ ಅವ್ರನ್ನ ನೆನ್ಪಿಟ್ಕೋಬೇಕು, ಅದೆಲ್ಲ ಗೊತ್ತಿರ್ಲಿಲ್ಲ. ಐ ಹ್ಯಾವ್ ಫಾರ್ಗಾಟನ್ ಮೋಸ್ಟ್ ಆಫ್ ದ ಪೀಪಲ್ ಬಟ್ ಐ ರಿಮೆಂಬರ್ ದ ಇನ್ಸಿಡೆಂಟ್ಸ್. ಸೊ ಮೈ ಸ್ಟೆಪ್ ಬೈ ಸ್ಟೆಪ್ ಬರ್ತಾ and then I understood that no, this is not the way it works. Okay, take up whatever comes in ಅನ್ನೋ ತರ ಇದಾಯ್ತು ನನಗೆ. ಬರ್ತಾ ಹೋಯ್ತು. Then somebody referred me to ಪಾರಿಜಾತ ಫಿಲ್ಮ್. ಪಾರಿಜಾತ ಫಿಲ್ಮ್ ನಲ್ಲಿ ನಾನು ಐ ಪ್ಲೇಡ್ ದಿಗಂತ್ ಅವರ ತಂಗಿಯಾಗಿ. and then ಅಲ್ಲಿ ಶರಣ್ ಅವ್ರು ನನ್ಗೆ ಇನ್ನೊಂದ್ ಕಡೆ ರೆಫರ್ ಮಾಡಿದ್ರು. ಅದಾದ್ಮೇಲೆ ಆ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ರೆಫರ್ಡ್ ಮಿ ಟು ರೋಮಿಯೋ. ಸೊ ಲಿಂಕ್ ಸ್ಟಾರ್ಟೆಡ್ ಬಿಲ್ಡಿಂಗ್ ಲೈಕ್ ದಟ್ ಫಾರ್ ಆಲ್ ದ ಕ್ಯಾರೆಕ್ಟರ್ ವೈಸ್ ರೋಲ್ಸ್. ಅದಾದ್ಮೇಲೆ ರ್ಯಾಂಡಮ್ ಡೇ ಐ ಆಮ್ ವರ್ಕಿಂಗ್ ಫಾರ್ ತಮಿಳ್. ಸೊ ಅಲ್ಲಿ ಕೆಲವರು ಒಂದ್ ಸ್ವಲ್ಪ ಅಂದ್ರೆ ಅವ್ರು ಹೇಳ್ಕೊಟ್ಟಿದ್ದಲ್ಲ, ಅವ್ರು ಫಾಲೋ ಮಾಡ್ತಿದ್ದಿದ್ದು. ಸೊ ಐ ಹರ್ಡ್ ಲೈಕ್ ನಮ್ಮ ಹುಡ್ಗಿ ಈ ತರ ಹಿಂಗೆ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಳೆ. ಐ ವಾಸ್ ಆಲ್ಸೋ ಹೀರೋಯಿನ್ ಇನ್ ತಮಿಳ್. ಸೊ ಐ ಹರ್ಡ್ ಸಮ್ ಒನ್ ಟೆಲಿಂಗ್ ದಟ್ ಓಕೆ, ಹೀರೋಯಿನ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ದೊಡ್ಡ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಮಾಡಲ್ಲ, ಸಣ್ಣ ಸಿನಿಮಾನೇ ಒಂದ್ 10 ಸಿನಿಮಾ ಮಾಡ್ಲಿ, ಹೀರೋಯಿನ್ ಆಗಿ ಮಾಡ್ಲಿ, ಲೈಫ್ ಸ್ಪ್ಯಾನ್ ಕಡಿಮೆ, ಆಲ್ ದೀಸ್ ಥಿಂಗ್ಸ್ ಐ ಹರ್ಡ್. ಐಮ್ ಲೈಕ್ ಇಟ್ ವೆಂಟ್ ಸ್ಟ್ರೈಟ್ ಇನ್ ಸೈಡ್ ಮೈ ಹೆಡ್. ಅಂಡ್ ಲೈಕ್ ಇಲ್ಲಿ ಬಂದಾಗ ಯಾರು ನನ್ಗೆ ರೋಮಿಯೋಗೆ ರೆಫರ್ ಮಾಡಿದ್ರ ಅಥವಾ ಮ್ಯಾನೇಜರ್ ಇದ್ರಲ್ವಾ, ನಾನು ಈ ಕಾಲೇಜ್ ಸೆಟ್ ಲೈಕ್ ಸರ್ ನಾನು ಇವಾಗ ಸದ್ಯ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತಾ ಇಲ್ಲ ಅಂದ್ರೆ ದೇರ್ ಇಟ್ ಡಂಪ್ಡ್ ಎವ್ರಿಥಿಂಗ್. ಓಕೆ, ಇವಾಗ ಸಿಲಿ ಅನ್ಸ್ಬೋದು ಬಟ್ ಐ ಸಫರ್ಡ್ ಬಿಕಾಸ್ ದಟ್ ಒನ್ ಡಿಸಿಷನ್ ಚೇಂಜ್ ಮೈ ಲೈಫ್ ಸ್ಟೈಲ್ ಟೋಟ್ಲಿ. ರಾಂಗ್ ಸಜೆಷನ್ ಅಂತೀರಿ ಇವತ್ತಿಗೆ ನೆನ್ಸ್ಕೊಂಡು? ಐ ಶುಡ್ ನಾಟ್ ಬ್ಲೇಮ್ ದೆಮ್ ಬಿಕಾಸ್ ದೇ ವರ್ ಫಾಲೋಯಿಂಗ್ ಇಟ್. ಐ ಟುಕ್ ಇಟ್. ಸೆಲ್ಫ್ ಸಜೆಷನ್ ತಗೊಂಡ್ಬಿಟ್ಟೆ ನಾನೇನೆ. ಅಂದ್ರೆ ಹೇಳ್ತಾ ಇದ್ರು ಅವ್ರು, ಹೇಳ್ತಾ ಇದ್ರು ಆಜುಬಾಜು ಬರ್ತಾ ಇತ್ತು ಎರಡೂ. ಅಂದ್ರೆ ಅದು ಪಾಸಿಟಿವ್ ಆಗೂ ಹೇಳ್ತಾ ಇದ್ರು. ಅವ್ರಿಗೆ ಪ್ರಾಬಬ್ಲಿ ಆ ಫೆಸಿಲಿಟಿ ಇತ್ತೇನೋ, ಮ್ಯಾಟರ್ ಆಗಿಲ್ಲ. ಬಟ್ ಫಾರ್ ಮೀ ಬೈ ದೆನ್ ಐ ಹ್ಯಾಡ್ ಆಕ್ಚುಲಿ ಟೇಕನ್ ಮೈ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಒಳಗೆ ನಾನು ಮಾಡ್ತಾ ಇದ್ದೀನಿ ಆಲ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. that affected and the next 8 months ಅದೊಂದು ಡಿಸಿಷನ್ ಇಂದ ಸಾಕಷ್ಟು ಅವಕಾಶಗಳು ಕನ್ನಡದಲ್ಲಿ literally stopped. Okay. And then I had to with some other when you realize that ಅಂದ್ರೆ ಯಾವಾಗ ರಿಯಲೈಸ್ ಆಯ್ತು ನಿಮಗೆ? ಒಂದು 6 ತಿಂಗಳು. ಎಷ್ಟು ಸಿನಿಮಾ ಏನು ಬರ್ತಾನೆ ಇಲ್ಲ ಅಂತ ಎಷ್ಟು ಅವಕಾಶ ಕಳ್ಕೊಂಡಿದ್ರಿ ಆ 6 months ಅಲ್ಲಿ? ನಾನು ಕೇಳ್ಪಟ್ಟೆ ಯಾವುದೋ ಒಂದಷ್ಟು ಚಾನಲ್ ಅಲ್ಲೂ ಕೂಡ ಅವಕಾಶಗಳು ಕೈ ತಪ್ಪಿತ್ತು ಅಂತ ಕೇಳ್ಪಟ್ಟೆ. ಚಾನಲ್ ಅದೊಂದು ಬೇರೆ ವಿಷಯ. Okay, now it sounds really silly, but yeah, I had to face many things because of one person in my life. So our one the wrong suggestions at the end of the day, but our in the good suggestions sikkide. So I will match it up right there. And nan buddhi ellogittu annod nan one question mark agutte. This I did this in ಬಿಗ್ ಬಾಸ್ ಆಲ್ಸೋ. ಒಂದ್ಸತಿ ನಾನು ಇನ್ನೊಬ್ರು ಈ ತರ ಹಿಂಗೆ ಮಾತಾಡ್ಕೊಂಡು ಇನ್ನೊಬ್ರನ್ನ ಯಾರನ್ನೋ ರೇಗ್ಸೋದಿಕ್ಕೆ ಅಂತ ಹೋದಾಗ ಯು ಡಿಡ್ ಇಟ್ ಓಕೆ, ಐ ಆಲ್ಸೋ ಡಿಡ್ ಇಟ್ ಜಸ್ಟ್ ಬಿಕಾಸ್ ಯು ಸೆಡ್. At the end, when somebody else is like, blaming that particular part, alva, I am like, okay, ನೀನೇನೋ ಹೇಳ್ದೆ, ಓಕೆ, ನನ್ನ ಬುದ್ಧಿ ಏನಾಗಿತ್ತು. ಸೊ ಐ ಕ್ಯಾನ್ ನಾಟ್ ಬ್ಲೇಮ್ ದ ಅದರ್ ಪರ್ಸನ್. ನಿನ್ನ ಇಷ್ಟ ನೀ ಹೇಳ್ತೀಯ, ನಿಂಗೆ ಇಷ್ಟ ಇಲ್ಲ ಆ ವ್ಯಕ್ತಿ. ಸೊ ಯು ಆರ್ ಟೇಕಿಂಗ್ ದಟ್ ಇನಿಷಿಯೇಟಿವ್ ಟು ಟೀಸ್ ದಟ್ ಪರ್ಸನ್. ಲೈಕ್ ವೇರ್ ವಾಸ್ ಮೈ ಬ್ರೈನ್? ಐ ಕಾಂಟ್ ಬ್ಲೇಮ್ ಯು. ಆ ಥರ ಒಂದಷ್ಟು
ಒಂದು 6 months ಆದ್ಮೇಲೆ ಆದ್ರೂ ಸರಿ ಹೋಯ್ತು. ನಾನ್ ಅನಲೈಸ್ ಮಾಡೋಷ್ಟೊತ್ತಿಗೆ ಒಂದ್ 8 ತಿಂಗಳಾಯ್ತು, ಗೊತ್ತಾಗೋಷ್ಟೊತ್ತಿಗೆ 6 ತಿಂಗಳಾಗಿತ್ತು. ಒಂದು 10 ಸಿನಿಮಾ ಮಿಸ್ ಆಗಿದೆ ನಿಮ್ ಪ್ರಕಾರ? ಈಸಿಲಿ ಹೌದು. ಅಂದ್ರೆ ಏನಾಗತ್ತೆ, ನಮ್ಗೆ ಅದ್ರಲ್ಲೂ ತಮಿಳ್ ಮಾಡ್ತಾ ಇದ್ದೆ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ. ಇನ್ನೊಂದ್ಸತಿ ಯೋಗರಾಜ್ ಭಟ್ರಿಗೂ ನೋ ಅಂತ ಹೇಳಿದ್ದು ಅವ್ರು ಡೈರೆಕ್ಟ್ ಅಲ್ಲ, ಅದೇ ಸಿನಿಮಾ ಬಗ್ಗೆನೇ ಮಾತಾಡ್ತಾ ಇರೋದು ನಾನು ಇವಾಗ. ಅಂದ್ರೆ ಹಿ ಟೋಲ್ಡ್ ಒನ್ ಸ್ಟೇಟ್ಮೆಂಟ್, ಭಟ್ರ ಸಿನಿಮಾ ರಿಜೆಕ್ಟ್ ಮಾಡ್ತೀಯಮ್ಮ ನೀನು, ಚಾನ್ಸೇ ಇಲ್ಲ, ತಪ್ಪು. ಅಂದ್ರೆ ಅಷ್ಟು ಬುದ್ಧಿ ಇಲ್ಲ ಅವಾಗ. ಐ ವಾಸ್ ಟು ಯಂಗ್ ಟು ಅಂಡರ್ಸ್ಟ್ಯಾಂಡ್ ಇಂಡಸ್ಟ್ರಿ ಅಂಡ್ ಐ ಡಿಂಟ್ ನೋ. ನನಗೆ ಯಾರು ಸಪೋರ್ಟ್ ಮಾಡೋರು ಇರಲಿಲ್ಲ ಅಥವಾ ಗೈಡ್ ಮಾಡೋರು ಇರಲಿಲ್ಲ ಅಂದಿದ್ದ ಕಾರಣದಿಂದ ಇದ್ಯಾವುದೋ ಒಂದು ಸ್ಟ್ರೈಟ್ ಬ್ರೈನ್ಗೆ ಹೋಗಿತ್ತು. ಐ ಥಾಟ್ ಮೇ ಬಿ ದಟ್ ಪ್ರೋಸೆಸ್ ವುಡ್ ಹೆಲ್ಪ್ ಗ್ರೋ ಬಿಗ್ ಅಂತ. ಬಟ್ ಒಂದು ಸುದ್ದಿ ಅಂತೂ ಅರ್ಥ ಮಾಡ್ಕೊಂಡಿರ್ತೀರಾ, ಇಂಡಸ್ಟ್ರಿಲಿ ಈ ತರದ ವಿಚಾರ ಯಾರು ಒಬ್ರಿಗೆ ಹೇಳಿದ್ರೆ ಇಡೀ ಇಂಡಸ್ಟ್ರಿಗೆ ಪಸರ್ ಆಗ್ಬಿಡುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಹಾ ಬಟ್ ಅರ್ಥ ಆಗಿದ್ ಲೇಟ್, ನನಗೆ ಟಾಪಿಕ್ ಅರ್ಥ ಆಗಿದ್ ಲೇಟ್. ಒಬ್ರಿಗೆ ಯಾರಿಗಾರು ಗೊತ್ತಾರೆ ಇಡೀ ಇಂಡಸ್ಟ್ರಿಲಿ. ನನ್ಗೆ ಅದೊಂದು ಸೆಲ್ಫ್ ರಿಯಲೈಸೇಷನ್ ಪಾರ್ಟ್ ಆದ್ಮೇಲೆ ವಿಚ್ ಎವರ್ ಕೇಮ್ ಐ ಮೇಡ್ ಶೋರ್ ಒಂದೇ ದಿನದ ಸರ್ ನಾನು ಬರ್ತೀನಿ, 2 ದಿನದ ನಾನು ಬರ್ತೀನಿ. ದಿಸ್ ಹ್ಯಾಪನ್. ಐ ಟರ್ನ್ಡ್ ಔಟ್ ಆಸ್ ಅ ಪ್ರಾಪರ್ ಟಿಪಿಕಲ್ ಆರ್ಟಿಸ್ಟ್, ಬಿಕಾಸ್ ಆ ಟೈಮ್ಗೆ ಇನ್ನೊಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಹೆಚ್ಚಾಯ್ತು. ಅಂಡ್ ದೆನ್ ಐ ವಾಸ್ ಲೈಕ್ ಸೀರಿಯಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಸೀರಿಯಲ್ ತುಂಬಾ ಚೆನ್ನಾಗಿ ಕೈ ಹಿಡಿತು ನನಗೆ. ಸೊ ಲೈಕ್ ದ ಹೋಲ್ ಆಫ್ 6 years ಅಲ್ಲಿ ಐ ಡಿಡ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್, ಕನ್ನಡ, ತೆಲುಗು, ತಮಿಳ್ ತುಂಬಾ ಮಾಡಿದೆ ನಾನು. ಅಂದ್ರೆ ನನ್ನ ಅವಾಗ ತಾನೇ ಎಂಟರ್ ಆಗಿರೋರು ನೋಡಿರ್ತಾರಲ್ಲ ಸಮ್ ಸೀನಿಯರ್ ಆರ್ಟಿಸ್ಟ್, ದೇರ್ ಲೈಕ್ ಅಲ್ಲ ಒಂದ್ ವರ್ಷದಲ್ಲಿ ನೀನ್ ಇಲ್ಲೋಗ್ ಬಂದ್ಬಿಟ್ಟು ಎಲ್ಲಾ ಕಡೆ ನೀನೇ ಇದೆಯಲ್ಲಮ್ಮ ಅಂತ. There was that one point I was doing 5 serials at a time, different languages, different channels. 5 serials? Yeah, at a time. Okay. Yeah, that made me like, I am working hard. Okay. Money, yes, ಒಂಥರ ಅಂದ್ರೆ ನಾನು ಅಷ್ಟು ದಿನ ಅರ್ನ್ ಮಾಡ್ತಾ ಇದ್ದೀನಿ. 5 serials ಅಂದ್ರೆ ಬೇಜಾನೇ ಬಂದಿರುತ್ತೆ. ಸ್ವಲ್ಪ ಬರ್ತಾ ಇಲ್ಲ, ಎಕ್ಸ್ಪೆನ್ಸಸ್ ಹಂಗೆ ಇರುತ್ತೆ when it comes to serials. ಸಿನಿಮಾ ಹಂಗಲ್ಲ, ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಎಕ್ಸ್ಪೆನ್ಸಸ್ ತಗೊಳ್ತಾರೆ, ಆರ್ಟಿಸ್ಟ್ ಗೆಟ್ಸ್ ವಾಟ್ ದೇ ಟಾಕ್ ಅಬೌಟ್. ಅಂದ್ರೆ ನನ್ನ ಪೇಮೆಂಟ್ ಇಷ್ಟ ಅಂತ ಏನ್ ಮಾತಾಡಿರ್ತೀವಿ. ಬಟ್ ಸೀರಿಯಲ್ ಅಲ್ಲಿ ಹಂಗ್ ವರ್ಕ್ ಆಗಲ್ಲ. ಸೀರಿಯಲ್ ಅಲ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೇಕಪ್, ಕಾಸ್ಟ್ಯೂಮ್ಸ್ ಎಲ್ಲ ನಾವೇ ಎತ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಐ ಆಮ್ ಲೈಕ್ ಪರ್ಸನ್, I have to look good. Okay. And I was doing most of the time negative ಆಗಿದ್ದರಿಂದ, so I made sure I look unique from all others. So I spent well. Okay. ಫನಿನಾ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಒಂದಷ್ಟು ನಟನೆ ಮಾಡ್ತೀರಿ, ಇಂಡಸ್ಟ್ರಿಗೆ ನಟಿಯಾಗಿ ಎಂಟ್ರಿ ಕೊಡ್ತೀರಿ. ಹೇಗಿತ್ತು ಆ ನಟನೆಯ ದಿನಗಳಲ್ಲಿ ನಿಮ್ಮನ್ನ ಇಂಡಸ್ಟ್ರಿ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ರಿಸೀವ್ ಮಾಡ್ಕೊಂಡಿದ್ದ ರೀತಿ? ಓಕೆ, ಇದು ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ನನ್ನ ಪೇ ಇನ್ಕ್ರೀಸ್ ಆಗೋದಕ್ಕೆ ತಮಿಳ್ ಸೀರಿಯಲ್ ಕಾರಣ. ಓಕೆ. ಸೊ ಐ ನೆವರ್ ಆಸ್ಕ್ಡ್ ಫಾರ್ ಇಟ್. ಅಂದರೆ ದೆರ್ ಇಸ್ ದಿಸ್ ಒನ್ ಸೀರಿಯಲ್ ಐ ಡಿಡ್, ಅಶ್ವಿನಿ ನಕ್ಷತ್ರ. 4ನೇ ದಿನಕ್ಕೆ ನನಗೆ ಯಾವ ಲೆವೆಲ್ ಪಬ್ಲಿಸಿಟಿ ಕೊಟ್ಬಿಡ್ತು ಅಂತಂದರೆ, ನಾ ಎಲ್ಲಿ ಹೋದ್ರೂ ಜನ ನನ್ನ ಕಂಡುಹಿಡಿತಾ ಇದ್ದಾರೆ ಅನ್ನೋ ಫೀಲ್ ನನಗೆ ಕೊಟ್ಬಿಡ್ತು. ಬಟ್ ಫಾರ್ ಸಮ್ ಪರ್ಸನಲ್ ರೀಸನ್ಸ್ ಐ ಹ್ಯಾಡ್ ಟು ಡ್ರಾಪ್ ದಟ್ ಸೀರಿಯಲ್. ಬಟ್ ಇವತ್ತಿಗೂ ಯಾರಾನ ಇದೆ ಬಿಗ್ ಬಾಸ್ ವರ್ಗೂ ಅಥವಾ ಬಿಗ್ ಬಾಸ್ನ ನೋಡದೆ ಇರೋರು ಯಾರಾದ್ರೂ ಇದ್ರೆ ದೇ ಸ್ಟಿಲ್ ಕಾಲ್ ಮಿ ಲೈಕ್ ಅಶ್ವಿನಿ ನಕ್ಷತ್ರ ಮಾಡಿದ್ರಲ್ವಾ ನೀವು, ಆ ತರ ಒಂದು ಆ ಫೀಲ್ ಏನಿದೆಯಲ್ಲ, ದಟ್ ಕ್ಯಾನ್ ನೆವರ್ ಫೇಡ್. ಅಷ್ಟು ಇಂಪ್ಯಾಕ್ಟ್ ಮಾಡಿದಂತಹ ಒಂದು ಪಾತ್ರ ಅದು. ಅದಾದ್ಮೇಲೆ ಐ ಹ್ಯಾಡ್ ಟು ಟೇಕ್ ಅ ಸ್ಮಾಲ್ ಬ್ರೇಕ್ ದೇರ್. Say somewhere around 8-10 months probably. I worked somewhere, something happened. That's the stupidest part of my life. So I don't want to recall it. Adadmele I got typhoid and like I decided, I had to discuss with some person and like I decided. Then I said, nan ಏನು ಮಾಡ್ತೀನೋ ಗೊತ್ತಿಲ್ಲ, ನನಗೆ ಯಾವ ಪಾತ್ರ ಸಿಕ್ಕರು ನಾನು ಮಾಡ್ತೀನಿ. This is my world. I can't live without this world. So ಸಿನಿಮಾ ಅಥವಾ ಸೀರಿಯಲ್ ಏನಿದೆ, ಆಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಕನಸು ಇಟ್ಕೊಂಡಿರೋರು ಬೇರೆ ಕಡೆ ವರ್ಕ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಅದರಿಂದ ಹೊರಗೆ ಬರ್ಬೇಕಾಗಿತ್ತು. ನಾನು ಹೊರಗೆ ಬಂದೆ. ಐ ವರ್ಕ್ ವಿತ್ ಚೈತನ್ಯ ಸರ್, ಪ್ರೀತಿ ಎಂದರೇನು ನಲ್ಲಿ ದಿ ಗೇವ್ ಮಿ ಅತ್ತಿಗೆ ಪಾತ್ರ, ಚೆನ್ನಾಗಾಯ್ತು. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಮಾಡ್ತಾ ಹೋದೆ. ಬಟ್ ಒನ್ ರ್ಯಾಂಡಮ್ ಡೇ ಐ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ತಮಿಳ್. ನನ್ನ ಫ್ರೆಂಡ್ ನವೀನ್, ಸೊ ಬಿಕಾಸ್ ಆಫ್ ಹಿಮ್ ಐ ವರ್ಕ್ಡ್ ಇನ್ ತಮಿಳ್. ಆಕ್ಚುಲಿ ಅವ್ರು ನನ್ನ ಒಂದು ವೆಬ್ ಸೀರೀಸ್ಗೆ ಅಂತ ರೆಫರ್ ಮಾಡಿದ್ರು. ಆ ವೆಬ್ ಸೀರೀಸ್ ಓಕೆ ಆಗ್ಲಿಲ್ಲ. ಆಫ್ಟರ್ ಫ್ಯೂ ಮಂತ್ಸ್ ದೇ ಕಾಲ್ಡ್ ಮಿ ಫಾರ್ ದ ತಮಿಳ್. ಅರ್ಜೆಂಟ್, ನಾಳೆ ನಾಡಿದ್ದೇನೆ ಇದೆ, ಆ ತರದೊಂದು ಕಾಲ್. ಐ ಮೋಸ್ಟ್ ಆಫ್ ದ ಟೈಮ್ ಗೆಟ್ ದಟ್ ಕೈಂಡ್ ಆಫ್ ಕಾಲ್. ಆಯ್ತಾ, ಒಂದು ಲಾಸ್ಟ್ ಮಿನಿಟ್ ಕಾಲು, ಇಲ್ಲ ಯಾರೋ ಕೈ ಕೊಟ್ಟಿರ್ತಾರೆ ಲಾಸ್ಟ್ ಮಿನಿಟ್ ಅಲ್ಲಿ, ಆರ್ ಐ ವುಡ್ ಬಿ ದ ರೀಪ್ಲೇಸ್. ಸೊ ಅಂದ್ರೆ ನನ್ನ ಯಾಕೆ ಹಂಗೆ ನೆನ್ಸ್ಕೊಂತಾ ಇದ್ರು ಏನೋ ನನಗೆ ಗೊತ್ತಿಲ್ಲ. ಬಟ್
ಮೋಸ್ಟ್ ಆಫ್ ದ ಸೀರಿಯಲ್ಸ್ ಐ ನೆವರ್ ಮೈಂಡ್ ಲೈಕ್ ಏನೋ ಈಗ ಯಾವುದೋ ಒಂದು ರಿಪ್ಲೇಸ್ ಮಾಡಬೇಕು ಅಂತಂದ್ರೆ ನಾನು ಅದನ್ನ ಏನೋ ಕಷ್ಟ ಅಂತ ತಗೊಳ್ಳಲ್ಲ, ಹೆಸಿಟೇಟ್ ಮಾಡಲ್ಲ. ಐ ಆಮ್ ಶ್ಯೂರ್ ನಾ ಹೋದ್ಮೇಲೆ ನನ್ನೇ ನೆನ್ಪಿಟ್ಕೋತಾರೆ. ದಟ್ಸ್ ಆಲ್. ಸೊ ದಿಸ್ ಹ್ಯಾಪನ್ ಇನ್ ಮೆನಿ ಸೀರಿಯಲ್ಸ್. ತುಂಬಾ ಚೆನ್ನಾಗಿ ನಾ ಬಂದ್ಮೇಲೆ ಹಿಂದೆ ಯಾರಿದ್ರು ಅನ್ನೋದನ್ನ ಮರೆಯೋಷ್ಟು ಇಂಪ್ಯಾಕ್ಟ್ ಮಾಡೋ ಹಂಗ ಇರ್ತೀನಿ ನಾನು. ಐ ಮೇಕ್ ಶ್ಯೂರ್ ಈ ತರದಿತ್ತು. ಸೊ ತಮಿಳ್ ಹೋಗಿ ಒಂದು 2 ವರ್ಷ probably I worked really well and that gave me good name, money, everything. That was the awesome period of that life. Yake antandre avaga whatever the payment I received from Chennai alva, oh that's huge. That's really huge. I was like adana avaru kadame ankon kotru. Comparatively hengirutte kannadakku tamil? It's more than double. It's more than double. Il 100 idre 200. 300 ಅನ್ಕೊಂಡು. 300. Yes. 1:2. ಅದೇ ಅಂದ್ರೆ ಡಬಲ್ ಏನಿರುತ್ತೆ. ಇವಾಗ ನೀವು ಇಲ್ಲಿ 100 ಅನ್ಕೊಂಡ್ರೆ 200 ಗಿಂತ ಜಾಸ್ತಿ ಇರುತ್ತೆ ಅಲ್ಲಿ. ಈಗೇನೋ ಒಂಚೂರು ಕಡಿಮೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಫಾರ್ ಮೀ ಅಟ್ ದಟ್ ಟೈಮ್ ಇಟ್ ವಾಸ್ ಹ್ಯೂಜ್. ಅಂಡ್ ದೆನ್ ಅಲ್ಲಿ ಮುಗಿಸ್ಕೊಂಡಿಲ್ಲ ನಾನು, ಇನ್ನ ನಡೀತಾ ಇದೆ. ಆ ಟೈಮಲ್ಲಿ ನನ್ಗೆ ಇಲ್ಲೊಂದು ಅಪರ್ಚುನಿಟಿ ಬಂತು. ಸೀರಿಯಲ್ ಓಕೆನಾ. ಆ 1 ವರ್ಷ ನಾನು ಕನ್ನಡ ಮಾಡಕ್ ಆಗ್ಲಿಲ್ಲ, ತಮಿಳಲ್ಲಿ ಜಾಸ್ತಿ ಬಿಸಿ. 2 ಸೀರಿಯಲ್ ತಮಿಳಲ್ಲೇ ಮಾಡ್ತಾ ಇದ್ದೆ. ಸೊ ಟ್ರಾವೆಲ್ ಅದು ಇದು ಮಾಡಕ್ ಆಗಿರ್ಲಿಲ್ಲ. ಅದ್ರಲ್ಲಿ 1 ಸೀರಿಯಲ್ ವೈಂಡ್ ಅಪ್ ಆದಾಗ ಇನ್ನೊಂದು ಸೀರಿಯಲ್ ಖುಷ್ಬು ಮ್ಯಾಮ್ ಮಾತ್ರ ಕಂಟಿನ್ಯೂ ಆಗ್ತಾ ಇತ್ತು. ಅಮ್ಮ ಖುಷ್ಬು ಮ್ಯಾಮ್ ಪ್ರೊಡಕ್ಷನ್ ಮಾತ್ರ ಐ ಕ್ಯಾನ್ ನೆವರ್ ಫರ್ಗೆಟ್. ಇಟ್ ವಾಸ್ ಸಚ್ ಅ ಹ್ಯಾಪಿ ಪ್ರೊಡಕ್ಷನ್. ನಾನ್ ಪ್ರೊಡ್ಯೂಸರ್ ಆಗೋದಕ್ಕೆ ಇನ್ಸ್ಪೈರ್ ಆಗಿದ್ದು ಅದೇ ಜಾಗದಲ್ಲಿ. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಈ ಕಡೆಗೆ ಬರ್ಬೇಕಾದ್ರೆ ನಂದು ಇಲ್ಲೇನು ಹಳೆ ಸ್ಯಾಲ್ರಿ ಇತ್ತಲ್ವಾ, ನನ್ನ ರೆಮ್ಯುನರೇಷನ್ ಅಂತ ಏನ್ ಇತ್ತಲ್ವಾ ಕನ್ನಡ ಇಂಡಸ್ಟ್ರಿನಲ್ಲಿ, ದೇ ಮೇಡ್ ಮೋರ್ ದೆನ್ ಡಬಲ್. ನಾ ಕೇಳೇ ಇಲ್ಲ. ಆ ತಮಿಳೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ, ನೀವ್ ಆತರ ಎಕ್ಸ್ಪೆಕ್ಟ್ ಮಾಡಬೇಡಿ, ನಾವ್ ಇಷ್ಟು ಕೊಡ್ಬೋದು ಅಂತ ಇದಾರೆ. ಅಂಡ್ ಐ ಆಮ್ ಸೀಯಿಂಗ್ ಓಕೆ ಇವಾಗ ಇಲ್ಲಿ 100 ಇತ್ತು ನನ್ ಕನ್ನಡ ಇಂಡಸ್ಟ್ರಿನಲ್ಲಿ ಅಂತಂದ್ರೆ ದೇ ಮೇಡ್ 250, 1.5 ಮೋರ್. ನಾನು ಲೈಕ್ ಅಷ್ಟೊಂದು ಇಂಪಾರ್ಟೆಂಟ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಕೊಂಡು ಬರೋದು ಅಂತ. ನಾನು ಹೋಗಿದ್ದು ನನಗೆ ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಬಿಟ್ಟಿರೋ ಅಂತದ್ದು. ಸೊ ಹಂಗ್ ಬಿಡಬಾರ್ದು, ಬಂದಿದ್ದನ್ನ ಮಾಡ್ಕೊಂಡು ಹೋಗ್ಬೇಕಂತ. ಯಾಕಂದ್ರೆ ವೆರಿ ಫಸ್ಟ್ ನನಗೆ ಬಂದಿದ್ದೆ ಮಲಯಾಳಂ ಸೀರಿಯಲ್ಗೆ ಆಫರ್. ಬಟ್ ಏನಂತಂದ್ರೆ ಅದು ಕೊಯಂಬತ್ತೂರೋ ಕೊಚ್ಚಿನೋ ಸಮ್ವೇರ್, ಅಷ್ಟು ದೂರ ಟ್ರಾವೆಲ್ ಮಾಡಕ್ ಆಗಲ್ಲ. ಅಮ್ಮನೂ ಬೇಡ ಅಂತಂದ್ರು. ಅಷ್ಟು ದೂರ ಹೋಗ್ಬಿಟ್ಟು ಏನ್ ಮಾಡ್ತೀಯಾ ಒಬ್ಳೆ, ಆತರ. Like there was no one to travel with me. I was not having that guts to ಒಬ್ಳೆ ಹೋಗಿ ವರ್ಕ್ ಮಾಡೋಷ್ಟು ನಂಗೆ ಮೀಟರ್ ಇರ್ಲಿಲ್ಲ. ಸೊ ಐ ವಾಸ್ ಲೈಕ್ ಇಲ್ಲ, ಯಾರು ಇಲ್ಲ ನನ್ನ ಜೊತೆನಲ್ಲಿ, ಬೇಡ ಅಂತ ಅಂದ್ಬಿಟ್ಟು ಅದೊಂದನ್ನ ನಾನು ಮೊದಲು ರಿಜೆಕ್ಟ್ ಮಾಡಿ. ಅವ್ರ ಬಾಯಲ್ಲಿ ಈ ಮಾತು ಕೇಳಕ್ ನಂಗೆ ಆಶ್ಚರ್ಯ ಆಗ್ತಾ ಇದೆ, ನಂಗೆ ಮೀಟರ್ ಇರ್ಲಿಲ್ಲ ಅಂತ. ಸೀನೇ ಇಲ್ಲ. ನಾನು ಒಬ್ಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದೇನೆ 2017. ಅಲ್ಲಿವರೆಗೂ ನಾನು ಒಬ್ಳೆ ಟ್ರಾವೆಲೇ ಮಾಡಿಲ್ಲ. that is another story. ವಾರಸ್ದಾರದಂತ ಒಂದ್ ಸೀರಿಯಲ್ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಂದಾಗ ಆ ಟೈಮಲ್ಲಿ ನನ್ ಕಾಲೇನೋ ಮುರ್ಕೊಂಡ್ಬಿಟ್ಟಿದೆ ಬೇರೆ. ಏನಾದ್ರೂ ಆಗ್ಲಿ ನಾನು ಹೋಗ್ತೀನಿ, ನಾನು ಬಿಡಲ್ಲ ಅನ್ಕೊಂಡು ರಾತ್ರಿ ಹೊರಟರು ಅಂತದ್ದು. ಅದೇ ಫಸ್ಟ್ ಎವರ್ ಟೈಮ್ ನಾನು ಒಬ್ಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋ ಅಂತದ್ದು. ನಾನು ಟ್ರಾವೆಲ್ ಮಾಡಕ್ ತುಂಬಾ ಹೆದರ್ತೀನಿ, ಅದು ಒಬ್ಳೆ ನನ್ನ ಕೈಲಿ ಕಷ್ಟ. ಟ್ರಾವೆಲ್ ಫೋಬಿಯಾ ಅಂದ್ರೆ ನನಗೆ ನಾ ಕಳ್ದೋಗ್ತೀನಿ ಅಂತ ಭಯ. ಸೀರಿಯಸ್ಲಿ ನನ್ ಟ್ರೈನ್ ಹತ್ತಲ್ಲ ಗೊತ್ತಾ, ನಾ ಕಳ್ದೋಗ್ತೀನಿ ಅಂತ. ಐ ನೆವರ್ ಗೋ ಟು ರೈಲ್ವೆ ಸ್ಟೇಷನ್. ಕಳ್ದೋಗ್ಬಿಡ್ತೀನಿ ಅಂತ ಭಯ. ಹೌದು ಇರ್ಬೇಕು ನನ್ಗೆ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ಅಂಡ್ ಇದಕ್ಕೊಂದು ಹಿಸ್ಟ್ರಿನೂ ಇದೆ. ನಾನು ಮಿನಿಮಮ್ ಒಂದ್ 3 ಸತಿ ನಾನು ಚಿಕ್ಕೋಳು ಇರ್ಬೇಕಾದ್ರೆ ಕಳ್ದು ಹೋಗಿ ಪೊಲೀಸ್ ಸ್ಟೇಷನ್ ವರ್ಗು ಹೋಗಿ ನಮ್ಮಮ್ಮ ಕರ್ಕೊಂಡ್ ಬಂದಿದ್ದಾರೆ. ಇನ್ನೊಬ್ರು ಇನ್ನೆಲ್ಲೋ ಯಾರ್ದೋ ಹುಡುಗ ಅಂತಾನೆ, ಐ ಹ್ಯಾಡ್ ಬಾಯ್ ಕಟ್ ಆಯ್ತಾ, ಹುಡುಗ ಅಂತ ಅನ್ಕೊಂಡು ನಮ್ಮಮ್ಮ ಹುಡುಗಿ ಅಂತ ಹುಡುಕ್ತಾ ಇದಾರೆ, ಅಲ್ಲಿ ಹುಡುಗ ಯಾರೋ ಬಂದಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ವರ್ಗು ಕರ್ಕೊಂಡು ಹೋಗಿದ್ದಾರೆ. ಸೊ ಮಿನಿಮಮ್ ಆಫ್ 2-3 times this has happened. ನಾನು ಇದೇ ರೋಡ್ ನನ್ಗೆ ಗೊತ್ತು, ನಾನು ಬರ್ತೀನಿ ಅಂತ ಹೋದೋಳು ನಾನು ತಪ್ಪಿಸ್ಕೊಂಡ್ಬಿಟ್ಟಿರ್ತೇನೆ. ಒಟ್ಟಲ್ಲಿ ಒಬ್ಬರೇ ಇದ್ದಾಗ ತನಿಷ್ ಅವ್ರಿಗೆ ಭಯ ಪಡಿಸಬಹುದು. there is a weakness. ಕಷ್ಟ ಇದೆ. ಸೊ ನನಗೆ ಪೇಮೆಂಟ್ ಎಲ್ಲ ಜಾಸ್ತಿ ಆದ್ಮೇಲೆ ಐ ವಾಸ್ ಸೋ ಹ್ಯಾಪಿ. ಲೈಕ್ ಐ ಆಮ್ ಆಲ್ವೇಸ್ ಗಿವಿಂಗ್ ಮೈ 100%, ಬಟ್ ದಟ್ ಆಲ್ವೇಸ್ ಲೈಕ್ ಇನ್ಕ್ರೀಸ್ಡ್. ಹಂಗನ್ಬಿಟ್ಟು ನಾನು ಯಾವಾಗ್ಲೂ ಇನ್ಕ್ರೀಸ್ಡ್ ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಇಲ್ಲ. ಇಫ್ ದ ಕ್ಯಾರೆಕ್ಟರ್ ಇಸ್ ರಿಯಲಿ ಗುಡ್, ಇಟ್ ಇಸ್ ಮೇಕಿಂಗ್ ಅನ್ ಇಂಪ್ಯಾಕ್ಟ್, I can compromise with the remuneration. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿ ಹೆಂಗ್ ನೋಡ್ತೀರಾ ನೀವು? ಸೀರಿಯಲ್ಗೂ ಸಿನಿಮಾಗೂ there is a lot of difference. Huge difference ಇದೆ. ಸಿನಿಮಾ ಇಂಡಸ್ಟ್ರಿನ ಹೆಂಗ್ ನೋಡ್ತೀರಿ? ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನ ಇನಿಷಿಯಲ್ ಡೇಸ್ ಅಲ್ಲಿ ನಡ್ಸ್ಕೊಂಡಂತಹ ರೀತಿ, ಸಿಕ್ತಂತಹ ಪಾತ್ರಗಳು, ಅಲ್ಲಿ ಕಲ್ತಂತಹ ಒಂದಷ್ಟು? ಅಲ್ಲಿ ಕಲ್ತಿದ್ ಒಂದೇನೆ, ಒಳ್ಳೆ ಹೆಸರಿದ್ರೆ ಬೆಲೆ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇನೆ. ಅಂದ್ರೆ ಬೆಲೆ ಇನ್ ದ ಸೆನ್ಸ್ ಇವನ್ ಊಟ ಸಪ್ಲೈ ಏನ್ ಮಾಡ್ತಾರೆ ಅವರು ಕೂಡ ಹಂಗೆ ಜಡ್ಜ್ ಮಾಡ್ತಾರೆ. ನಮ್ಗೆ ಪ್ರೊಡಕ್ಷನ್ ಅವ್ರಂತ ಏನಿರ್ತಾರೆ, ದ ಮೊಮೆಂಟ್ ಐ ಬಿಕೇಮ್ ಪ್ರೊಡ್ಯೂಸರ್ ವೆನ್ ದೇ ಗೇವ್ ಅಂದ್ರೆ ಟೀ ಕಾಫಿ 10 ಸಲ ಕೂತ್ಕೊಳ್ಳಿ ಚೇರ್ ತಗೊಂಡ್ ಬರೋದು ನೋಡಿದಾಗ ಐ ಆಮ್ ಲೈಕ್
okay, ಓಕೆ this is the position. ಮನಿ ಮ್ಯಾಟರ್ಸ್. Money can talk. ಯಾ. ಸೊ ಲೈಕ್ ಇವತ್ತಿಗೆ ಇಫ್ ಯು ಆಸ್ಕ್ ಮೀ ಏನಾದರೂ ನನ್ನನ್ನು ಸೆಡ್ಯೂಸ್ ಮಾಡುತ್ತೆ ಅಂತಂದ್ರೆ ಇಟ್ ಈಸ್ ಮನಿ. ಇಟ್ ಈಸ್ ಮನಿ. ಲೈಕ್ ಎಸ್ ದಟ್ ವರ್ಕ್ಸ್ ವೆಲ್. ನಾನು ಇದನ್ನ ನನ್ನ ಪಾರ್ಟ್ನರ್ ಪ್ರೊಡ್ಯೂಸರ್ಗೆ ಹೇಳಿದೆ. ಲೈಕ್ ದೇರ್ ವಾಸ್ ದಿಸ್ ಟೆಂಟ್, ಅಲ್ಲಿಗೆ ಮಳೆ ಬರ್ತಾ ಇದೆ, ಓಡ್ ಬಂದ್ಬಿಟ್ಟು ಕಾಫಿ ಕೊಡ್ತಾ ಇದ್ದಾರೆ. ದೇ ಆರ್ ವೆರಿ ನೈಸ್. ಐ ಆಮ್ ನಾಟ್ ಸೇಯಿಂಗ್ ನೋ, ಅಂದ್ರೆ ಎಲ್ಲಾರನು ಹಂಗ್ ನೋಡ್ಕೊಳಲ್ಲ ಅಥವಾ ನನ್ನನ್ ಮಾತ್ರ ಹಂಗ್ ನೋಡ್ಕೊಳಲ್ಲ, ಅದಿಲ್ಲ. ಒಂದ್ ಪ್ಯಾಟ್ರನ್ ಇರುತ್ತೆ. ಈ ಒಂದು ಗೊತ್ತಿರೋಂತ ಆರ್ಟಿಸ್ಟ್ ಗಳಿಗೆ ಒಂದ್ ಪ್ಯಾಟ್ರನ್, ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಹೀರೋಯಿನ್ ಅಂತ ಬಂದಾಗ ಒಂದ್ ಪ್ಯಾಟ್ರನ್, ಅದ್ರ ಕೆಳಗಡೆ ಕ್ಯಾರೆಕ್ಟರ್ಸ್ ಮಾಡೋರ್ಗ ಒಂದ್ ಪ್ಯಾಟ್ರನ್. ಇದು ಪಾಪ ಎಲ್ರು ಫೇಸ್ ಮಾಡಿರೋಂಥದ್ದು ಕಾಮನ್. ಇದು ಯೂಶಲ್ ಆಗ್ಬಿಟ್ಟಿದೆ. ಈ ಅನ್ಯೂಶಲ್ ನಾನು ನೋಡಿ 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 ನನಗೆ ಹೆಂಗಾಗ್ಬಿಟ್ಟಿದೆ, ದಿಸ್ ವಾಸ್ ನ್ಯೂ. ಏನೋ ಈ ಯೂಶಲ್ ಪ್ಯಾಟ್ರನ್ ನಾನು ಓಕೆ ನನ್ಗೆ ಅನ್ಯೂಶಲ್, ನನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ತರ ಯಾಕೆ ಹಿಂಗ್ ಟ್ರೀಟ್ ಮಾಡ್ತಾರೆ ಅಂತ ಒಂದ್ ಸಣ್ಣದ್ ಇದ್ದೇ ಇರುತ್ತಲ್ವಾ. ಈಗ ನನ್ ಪಕ್ಕದಲ್ಲಿ ಇರೋರು ತಗೊಂಡೋಗಿ ಏನೋ ಚೆನ್ನಾಗಿರೋದು ಕೊಟ್ಟಿರ್ತಾರೆ, ಅಂಡ್ ನಾನೇನು ಯಾವತ್ತೂ ನೋಡ್ಕೊಂಡು ಸುಮ್ನೆ ಕೂತಿಲ್ಲ. ನಾನು ಪಾರ್ಸಲ್ ಆರ್ಡರ್ ಮಾಡಿ ತಗೋತೀನಿ. ಐ ಹ್ಯಾವ್ ಡನ್ ದಿಸ್ ಎವ್ರಿವೇರ್. ಸೊ ನಾನು ಎಲ್ಲಾದ್ರೂ ಸೆಟ್ ಅಲ್ಲಿ ಆರಾಮಾಗಿ ಬಿಂದಾಸ್ ಆಗಿ ಇರ್ತೀನಿ ಅಂತಂದ್ರೆ ಐ ಮೇಕ್ ಶೋರ್ ವಾಟ್ ಮೈ ಸ್ಟಮಕ್ ನೀಡ್ಸ್ ಅದನ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ, ನನ್ನನ್ನು ನಾನು ನೋಡ್ಕೋತೀನಿ. ನೋ ಮ್ಯಾಟರ್. ಅಂಡ್ ಐ ನೆವರ್ ಬಿಲೀವ್ ಯಾವುದೇ ಪ್ರೊಡಕ್ಷನ್ ಪೀಪಲ್ ಆರ್ ಲೈಕ್ ಇಂಥದ್ದೇ ಬೇಕು ಅಂಡ್ ಯಾವುದೋ ಬೇರೆ ಕಡೆ ನಾವು ಹೋಗ್ತಾ ಇದೀವಿ, ಆಬ್ವಿಯಸ್ಲಿ ಅವ್ರು ತಗೊಂಬಂದ್ ಕೊಡೋ ನೀರ್ ತಗೊಂಡ್ಬಂದ್ ಕೊಟ್ಟೆ ಕೊಡ್ತಾರೆ. ಬಟ್ ನಂದೊಂದು ಅಭ್ಯಾಸ ಇದೆ, ಕಾರಲ್ಲೊಂದು ಕೇಸ್ ಇಟ್ಕೊ, ಯಾರ ಮೇಲೂ ಡಿಪೆಂಡ್ ಆಗಂಗಿರಲ್ವಾ. ಅವ್ರು ಪಾಪ ಏನಾಗತ್ತೆ, ಕೆಲವೊಂದ್ಸತಿ ಲೊಕೇಶನ್ ತುಂಬಾ ದೂರ ಇರುತ್ತೆ, ಇಲ್ಲಿಂದ ಅಲ್ಲಿ ಹೋಗಿ ತಗೊಂಡ್ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಗಿರುತ್ತೆ. ಸೊ ಅರ್ಧ ಗಂಟೆ ನಾನ್ ಯಾಕೆ ದಾಹ ತಡ್ಕೊಂಡಿರ್ಬೇಕು, ಆರ್ ಏನೋ ಕೆಂಬಂತು. ಐ ಫೀಲ್ ದಟ್ ನನ್ನ ಸೇಫ್ಟಿ ನಾನು ನೋಡ್ಕೋಬೇಕು. ಸೊ ಐ ಮೇಕ್ ಶೋರ್ ದಟ್ ನಂದೇನಿದೆ ಅಂತ. ಬಟ್ ಆ ಟ್ರೀಟ್ ಮಾಡಿರೋ ಡಿಫ್ರೆನ್ಸ್ ಇದೆಯಲ್ಲ, ಅದು ತಲೆಯಿಂದ ಏನು ಹೋಗಲ್ಲ. ಸೊ ತಲೆನಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಥವಾ ಒಂದು ಇನ್ಸಿಡೆಂಟ್ ಅದೇ ನಾನು ಇವಾಗ ಹೇಳಿದ್ನಲ್ಲ, ಪ್ರೊಡ್ಯೂಸರ್ ಆದಾಗ ನಮ್ಮನ್ನ ಹೆಂಗ್ ನೋಡ್ಕೊಂತಾರೆ. ನಾನು ಹಿಂಗ್ ತಿರುಗಿ ನೋಡ್ಬಿಟ್ಟು ಹೇಳ್ದೆ, I am producer today. So what happened was like ಯಾವುದೋ ಒಂದು ದೊಡ್ಡ ಸಿನಿಮಾ, ನಾನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. There is this bunch of known artists. They're all sitting in one room and eating. ಓಕೆ, ಅವತ್ತು ಪಾಪ ಎಲ್ರಿಗೂ ನಾನ್ ವೆಜ್ ಮಾಡಿದ್ದಾರೆ. ದಟ್ ಪ್ರೊಡಕ್ಷನ್ ಹೌಸ್ ವಾಸ್ ರಿಯಲಿ ನೈಸ್. ಬಟ್ ಈ ಬಂಚ್ ಆಫ್ ಆರ್ಟಿಸ್ಟ್ ಏನಿದಾರಲ್ಲ, ಹೀರೋ ಹೀರೋಯಿನ್ ಪ್ಲಸ್ ಮೇನ್ ಆರ್ಟಿಸ್ಟ್ ಅಂತ, ಅವರೆಲ್ಲರೂ ನಾ ಬರ್ಬೇಕಾದ್ರೆ ಅವ್ರ ಜೊತೆನಲ್ಲೇ ಬಂದಿದ್ದೀನಿ, ಅದೇ ಗಾಡಿ. ಓಕೆ, ಸೊ ಅಲ್ಲಿ ಒಂದ್ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದಾರೆ. ಅಂಡ್ ಅಲ್ಲೇ ಪಕ್ಕದಲ್ಲಿ ಇದ್ದೀನಿ. ದೇ ಡಿಂಟ್ ಇವನ್ ಕಾಲ್ ಮೀ. ಲೈಕ್ ಆರ್ಟಿಸ್ಟ್ ಯಾರು ಕರೀಲಿಲ್ಲ, ಪ್ರೊಡಕ್ಷನ್ ಅವರು ಯಾರು ಕರೀಲಿಲ್ಲ. ಓಕೆ, ಐ ವಾಸ್ ದ ಓನ್ಲಿ ಒನ್ ದಟ್ ಡೇ ಲೆಫ್ಟ್ ಔಟ್. ಮೇ ಬಿ ಅದು ತಲೆಯಲ್ಲಿ ಕೂತಿರುತ್ತೆ ನನಗೆ. ಮೇ ಬಿ ನನ್ನ ಜೊತೆ ನನ್ನ ತರ ಕ್ಯಾರೆಕ್ಟರ್ ಮಾಡೋ ಇನ್ನೊಂದು ಇಬ್ರು ಇದ್ದಿದ್ರೆ ಅವ್ರು ಲೆಫ್ಟ್ ಔಟ್ ಇರ್ತಾ ಇದ್ರೇನೋ. ಬಟ್ ಫಾರ್ ದಟ್ ಪರ್ಟಿಕ್ಯುಲರ್ ಡೇ ಐ ವಾಸ್ ದ ಓನ್ಲಿ ಒನ್. ಆ ಬಂಚ್ ಆಫ್ ಆರ್ಟಿಸ್ಟ್ ನಲ್ಲಿ ಐ ವಾಸ್ ದ ಓನ್ಲಿ ಫ್ರೆಶರ್. ಮೇ ಬಿ ದೇ ಡಿಡ್ ನಾಟ್ ವಾಂಟೆಡ್ ಟು ಆಡ್ ಆರ್ they never recognized me as an artist probably. ಯಾರೋ ಬಂದಿದ್ದಾರೆ ಅನ್ನೋ ತರ ಇರಬಹುದು. ಅವ್ರ ಜೊತೆನೆ ಆಕ್ಟ್ ಮಾಡ್ತಾ ಇದ್ದೀನಿ, ಅದು ಬೇರೆ ವಿಷಯ. ಬಟ್ ಏನ್ ಹೊಸಬ್ರನ್ನ ಏನ್ ಕನ್ಸಿಡರ್ ಮಾಡೋದು ಅಂತ ಇದ್ದಿರಬಹುದು. ಬಟ್ ಐ ರಿಮೆಂಬರ್ ಆಲ್ ದ ಆರ್ಟಿಸ್ಟ್ ಆಲ್ಸೋ ದೇರ್ ದಟ್ ಡೇ. ಸೊ ಓಕೆ, ಇವಾಗ ನಾವ್ ಯಾವಾಗಾದ್ರೂ ಸಿಕ್ಕಾಗ ಹೊಸ ತನಿಷಾ ಕಾಣಿಸಿದೀನಿ, ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿರ್ತೀವಿ ಅಷ್ಟೇ. ಅಂಡ್ ದ ಟಾಕಿಂಗ್ ಟರ್ಮ್ಸ್ ಆರ್ ವೆರಿ ನೈಸ್ ದಿಸ್ ಡೇ. ಇವತ್ತಿಗೆ ಆ ಟಾಕಿಂಗ್ ಟರ್ಮ್ಸ್ ತುಂಬಾ ಚೆನ್ನಾಗಿದೆ. ಸೊ ದ್ಯಾಟ್ ಮೇಡ್ ಮಿ ಫೀಲ್ ದಟ್ ಓಕೆ, ಕ್ಯಾರೆಕ್ಟರ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ, ಹೆಸರು ಬರಬೇಕು. ಅವತ್ತಿಗೆ ಹೆಸರಿಲ್ಲ, ಸೊ ಹೆಸರು ಬರಬೇಕು ಅಂತ ಯೋಚನೆ ಮಾಡಿದ್ದು ಅದೊಂದು ಇನ್ಸಿಡೆಂಟ್ ಇದೆ. ಜಸ್ಟ್ ಒಂದು ಊಟನೇ ತುಂಬಾ ಮ್ಯಾಟರ್ ಆಗ್ಬಿಡುತ್ತೆ. ಅಂತಮ್ಮ ಇಲ್ಲಿ ಯಾರು ಹೀರೋ ಮಾಡಲ್ಲ, ನಮಗೆ ನಾವೇ ಆಗಬೇಕು ಅಷ್ಟೇ. ವೈ ಐ ಆಮ್ ಸೋ ಕಾನ್ಫಿಡೆಂಟ್ ಟುಡೇ, ವೈ ಪೀಪಲ್ ಆರ್ ಜೆಲಸ್ ಆಫ್ ತನಿಷಾ ಟುಡೇ, ಬಿಕಾಸ್ ತನಿಷಾ ಇಸ್ ಮೇಡ್ ವಾಟ್ ಎವರ್ ದ ನೇಮ್ ಬ್ರ್ಯಾಂಡ್ ಹರ್ ಸೆಲ್ಫ್. ಸೊ ಯಾರೇ ಇವತ್ತು ಏನೇ ಕೇಳ್ಬೇಕಂತಂದ್ರೂ ದೇ ಆಸ್ಕ್ ಮೀ ಇನ್ ಅ ವೆರಿ ಪೊಲೈಟ್ ವೇ. ದೇರ್ ಇಸ್ ನೋ ರೂಲಿಂಗ್ ಓವರ್. ಐ ಆಮ್ ಬಾಸಿ, ಅದು ಬೇರೆ, ಅದು ಇನ್ಬಿಲ್ಟ್ ಇದೆ. ಅದು ಬಿಟ್ರೆ ಕೇಳೋ ವಿಧಾನನೂ ಬದಲಾಗಿದೆ. ಐ ಆಮ್ ಲೈಕಿಂಗ್ ಇಟ್.